ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂಡು ನೋಡ್ರಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇಲ್ಲಿ ನಾ ಇವತ್ತು ಯಾವ ರೆಸಿಪಿ ಮಾಡಕತ್ತೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ. ಇಲ್ಲಿ ಸಬ್ಬಸ್ಗಿ ಮತ್ತು ಚಿರೋಟಿ ರವೆ ರೀ, ಬಾಂಬೆ ರವೆ ಅಂತ ಹೇಳ್ತಾರಲ್ರಿ, ಸೂಜಿ ರವೆ, ಆ ರವೆ ರೀ. ಸಬ್ಬಸ್ಗಿ ಹಾಕಿ ಮಸಾಲೆ ರವೆ ಇಡ್ಲಿ ಮಾಡಕತ್ತೀನಿ. ನಾನು ಯಾವ ರೀತಿ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ರೀ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೇನಿ ರೀ, ಕಡೆ ಇಟ್ಕೊಂಡೇನಿ. ಆ ಕಡೆಗೆ ಫಸ್ಟ್ ಒಂದು ಬಟ್ಲ ಅವಲಕ್ಕಿ ತೊಗೊಂಡೆ ನೋಡ್ರಿ. ಅವಲಕ್ಕಿ ತೊಗೊಂಡು ಸ್ವಲ್ಪ ಇದಕ್ಕೆ ಹುರ್ಕೊಳ್ಳಂಬ್ರಿ. ತೊಗೊಂಡು ಮಾಡೋದ್ರಿಂದ ಇಡ್ಲಿ ಸೂಪರಾಗಿ ಬರ್ತದೆ. ಒಂದು ಸ್ವಲ್ಪ ಪೂರ್ತಿ ಕಪ್ ಏನು ಮಾಡೋದಿಲ್ಲ ರೀ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಹಿಂಗೆ ಮುಟ್ಟಿ ನೋಡಿದ್ರೆ ಬಿಸಿ ಹತ್ತಬೇಕ್ರಿ ನಮಗೆ, ಅವಾಗ ತಗೊಳಂಬ್ರಿ. ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ರೀ. ಇಷ್ಟಾದ್ರೆ ಸಾಕ್ರಿ. ಇವು ನೋಡಿರಿ, ಕೈಗೆ ಬಿಸಿ ಹತ್ತಕತ್ತವ. ಇದು ನಾ ಈಗ ತಗೊಂಡ್ಬಿಡ್ತೀನಿ ರೀ. ನಾನು ತಿರುಗಿ ಅದೇ ಕಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ನೀವು ಎಣ್ಣೆ ಆದ್ರೆ ಹಾಕೋಬೋದು ರೀ, ತುಪ್ಪ ಆದ್ರೂ ಹಾಕೋಬೋದು, ಬೆಣ್ಣೆ ಆದ್ರೂ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡೀನಿ ರೀ. ಅದು ಎಣ್ಣೆ ಒಂದು ಸ್ವಲ್ಪ ಕಾಯನ ಕಡ್ಲೆಬೇಳೆ ಹಾಕ್ಕೊಳ್ಳಂಬ್ರಿ. ಕಡ್ಲೆಬೇಳೆ ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಕಾಯ್ದಾದ್ರಿ ಕಡ್ಲೆಬೇಳೆ ಹಾಕ್ಕೊಳ್ಕತ್ತೀನಿ. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ಕತ್ತೀನಿ ರೀ. ಈಗ ಮೆಂತ್ಯದ ಕಾಳು ರೀ, ಒಂದು ಸ್ವಲ್ಪ ಮೆಂತ್ಯದ ಕಾಳು ಇಷ್ಟ ಇಲ್ಲಪ್ಪ ಅಂದ್ರೆ ಬಿಡ್ಬೋದು ರೀ. ಮೆಂತ್ಯ ಹಾಕಿ ಇಡ್ಲಿ ಮಾಡೋದ್ರಿಂದ ಮೆಂತ್ಯ ಘಮ ಸೂಪರಾಗಿ ಬರ್ತವೆ. ಹಾಗಾಗಿ ನಾ ಇಲ್ಲಿ ಮೆಂತ್ಯ ಹಾಕ್ಕೊಂಡೀನಿ. ಇವಾಗ ಜೀರಿಗೆ ಹಾಕ್ಕೊಂಡೀನಿ ರೀ. ಇದು ಒಂದು ಸ್ವಲ್ಪ ಚಮಚಲ್ಲಿ ಈ ಥರ ಸ್ವಲ್ಪ ಕೆಂಪು ಬರತ್ತನ ಈ ಥರ ತಿರುವಂಬ್ರಿ. ಇವಾಗ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ಯದ. ಈ ಟೈಮ್ನಾಗ ಇದಕ್ಕೆ ರವೆ ಸೇರ್ಸೋಣ್ರಿ. ನಾನು ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲದಷ್ಟು ತೊಗೊಂಡೀನಿ ರೀ. ನಾವು ಎಷ್ಟು ನಮ್ಮ ಮನೆಗೆ ಎಷ್ಟು ಬೇಕಾಗ್ತಾವೆ ನೋಡಿಕೊಂಡು ನಾ ಮಾಡ್ಲಿಕ್ಕತ್ತೀನಿ ರೀ. ನೋಡಿರಿ, ಇದು ಒಂದು ಸ್ವಲ್ಪ ನಾವು ಇಟ್ಟತ್ತನೇನು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿವಲ್ಲ ರೀ, ಅದರೊಳಗೆ ನಾ ರವೆ ಸೇರಿಸ್ಕೊಂಡಿನಿ. ಈಗ ಇದು ರವಾನು ಇದೇ ಥರ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಚಮಚಲಿ ತಿರುವಿ ತೊಗೋತೀನಿ ರೀ. ಇದು ನೋಡಿರಿ, ಇಷ್ಟು ಹುರ್ಕೊಂಡ್ರೆ ಸಾಕ್ರಿ. ಇದು ಕೈ ಮುಟ್ಟಿದ್ರೆ ಬಿಸಿ ಹತ್ತಬೇಕ್ರಿ, ಅಷ್ಟು ಹುರ್ಕೊಂಡ್ರೆ ಸಾಕ್ರಿ. ಇದು ಇವಾಗ ಇದು ಗ್ಯಾಸ ಬಂದ್ ಮಾಡ್ತೀನಿ ನಾನು. ನೋಡಿರಿ, ಇದು ಇವಾಗ ಕೆಳಗೆ ತೊಗೊಂಡಿನಿ. ಇದು ಒಂದು ಸ್ವಲ್ಪ ತಣ್ಣಗಾಲ ರೀ. ಇದು ತಣ್ಣಗಾಲಕ್ಕೆ ಇಷ್ಟೇ ಬಿಡ್ತೀನಿ. ಇಲ್ಲಿ ಜಾರಿ ತೊಗೊಂಡಿನಿ ರೀ. ಇವು ಮುಂಚೆನೇ ಏನು ಹುರಿದು ಇಟ್ಟಿದ್ದೇವಲ್ಲ ರೀ ಅವಲಕ್ಕಿ, ಇವು ತಣ್ಣಗಾಗ್ಯಾವ. ಇದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ರೀ. ನೋಡಿರಿ, ನಾನು ಹರ್ಕೊಂಬಂದೆ. ಈ ಥರ ನುಚ್ಚ ಹರ್ಕೊಂಬಂದಿರಿ. ನೀರು ಹಾಕಂಗಿಲ್ಲ ರೀ, ಹಾಗೆ ರುಬ್ಕೊಂಬರ್ಬೇಕು. ಇದು ಇವಾಗ ಈ ರವೆ ಇಟ್ಟಿನಲ್ಲ ರೀ, ಈ ರವೆಗೆ ಹಾಕ್ತೀನಿ ರೀ. ಇದಿಷ್ಟು ನಾನು ಇದಕ್ಕೆ ಹಾಕ್ಕೊಂಡೆ. ಇವಾಗ ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಂಬ್ರಿ ಎಲ್ಲ ಕಡೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಂಬ್ರಿ. ಉಪ್ಪು ಹಾಕೊಳಕತ್ತೀನಿ ರೀ. ನಾ ಇಲ್ಲಿ ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ ರೀ ನಾನು. ಇವಾಗ ಏನು ಹಾಕ್ಕೊಳ್ಳೋದಪ್ಪ ಅಂದ್ರೆ ಇಲ್ಲಿ ಮೊಸರು ತೊಗೊಂಡೀನಿ ರೀ. ಸ್ವಲ್ಪ ಮೊಸರು ತೊಗೊಂಡು ನಾನು ನೀರು ಮಾಡ್ಕೊಂಡೀನಿ. ನೋಡ್ಕೊಂಡು ಹಾಕ್ಕೋಬೇಕು ರೀ, ಗಟ್ಟಿ ಇರಬೇಕಿದು. ಸ್ವಲ್ಪ ಸಪ್ಪಗೆ ಇರ್ಬೇಕು ರೀ, ಹುಳಿ ಭಾಳ ಬೇಡ. ನೋಡಿಕೊಂಡು ಹಾಕ್ಕೊಂಡು ಇದು ಕಲ್ಸ್ಕೊತೀನಿ ರೀ. ಇದು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲ್ಸ್ಕೊಂಡಪ್ಪ ಅಂದ್ರೆ ಕಲ್ಸ್ಕೊಂಡು ನೆನೆಲಿಕ್ಕೆ ಇಡ್ಬೇಕು ರೀ. ಇದು ಒಂದು ಸ್ವಲ್ಪ ಮೊಸರಿನಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೋತೀನಿ ರೀ. ನಾ ಮೊಸರು ನೀರು ಮಾಡ್ಕೊಂಡೀನಿ ರೀ. ಇದಕ್ಕೆ ಎಣ್ಣೆ ಇಷ್ಟು ಮೊಸರು ಐತಲ್ಲ ರೀ, ಇದನ್ನು ಇಷ್ಟು ಹಾಕೋತೀವಿ. ಮತ್ತು ಆಮೇಲೆ ನಾವು ನೋಡಿಕೊಂಡು ಭಾಳ ಗಟ್ಟಿ ಐತಂದ್ರೆ ನೀರು ಮಿಕ್ಸ್ ಮಾಡ್ಕೊಬೋದು ರೀ. ಮೊಸರು ಹಾಕೋಬೇಕಂತೇನು ಅವಶ್ಯಕತೆ ಇಲ್ಲ ರೀ, ನೀರು ಕೂಡ ಹಾಕೋಬೋದು ರೀ. ಇದು ಇಷ್ಟೇ ಮೊಸರು ಓದೋದ್ರಿ. ಇದು ಕೂಡ ನಾನು ಹಾಕೋತೀನಿ. ಇದೇ ಬಟ್ಲಕ್ಕೆ ನೀರು ಹಾಕ್ಕೊಂಡು ಹಾಕೋಬೋದು ರೀ ನಾವು. ಮತ್ತು ಇದಕ್ಕೆ ಭಾಳ ಗಟ್ಟಿ ಐತಂದ್ರೆ, ಯಾಕಂದ್ರೆ ಇಡ್ಲಿ ಹಿಟ್ಟಿನ ಹದ ಬೇಕಲ್ರಿ ನಮಗೆ. ನಾನು ಇದಿಷ್ಟೇ ಇವಾಗ ಹಾಕಿ ಒಂದು ಸ್ವಲ್ಪ 5 ನಿಮಿಷ ಇಷ್ಟೇ
ನೆನ್ಲಿಕ್ಕೆ ಬಿಡ್ತೀನಿ. ಯಾಕಂದ್ರೆ ರವೆ ನೆನಿತು ಅಂದ್ರೆ ರವೆ ಅವಲಕ್ಕಿ ಮಿಕ್ಸ್ ಮಾಡೀವಿ, ಎರಡು ನೆನಿತಂದ್ರೆ ಇದು ಮಲ್ಲಿಗೆ ಹೂವಿನ ಥರ ಅರಳಿ ಬರ್ತದ್ರಿ ಇದು. ಹಂಗಾಗಿ ಇದು ಒಂದು ಸ್ವಲ್ಪ ನಾನು ಇಷ್ಟೇ ಬಿಡ್ತೀನಿ ರೀ, ನೆನಿಲ್ರಿ ಅದು. ನೋಡಿರಿ ಈ ಥರ ಕಲಸಿ ಮತ್ತು ನಾವು ನೋಡ್ಕೊಂಡು ಆಮ್ಯಾಗ ನೀರು ಹಾಕ್ಕೊಳ್ಳೋದ್ರಿ. ಇಲ್ಲಿ ನೋಡಿರಿ ಅದನ್ನು ನಾವು ನೆನೆಲಿಕ್ಕೆ ಇಟ್ಟಿವಿ. ರವೆ ಅವಲಕ್ಕಿ ಮೊಸರು ಮಿಕ್ಸ್ ಮಾಡಿ ಚಿಕ್ಕದಾಗಿ ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊತೀರಿ. ಸ್ವಲ್ಪ ಕಾಯಿ ತೊಗೊಂಡಿನಿ, ಸ್ವಲ್ಪ ಕಾಯಿ ತೊಗೊಂಡಿನಿ ರೀ. ಒಂದು ದೊಡ್ಡ ಸೈಜಿಂದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿ. ಇಲ್ಲಿ ಇವಾಗ ಇದಿಷ್ಟು ಹಾಕೋತೀನಿ, ಹಸಿ ಮೆಣಸಿನ್ಕಾಯಿ ಮತ್ತು ಪುಟಾಣಿ, ಹಸಿ ಕೊಬ್ಬರಿ, ಇದು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಕತ್ತೀನಿ, ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳೋಮ್ರಿ. ಮತ್ತು ಹೆಚ್ಚಾಯ್ತಂದ್ರೆ ಅಂಕರ್ಕ ತೆಗಿಯೋಕ್ಕೆ ಆಗಂಗಿಲ್ಲ, ಕಡಿಮೆ ಬಿದ್ದರೆ ನಾ ಹಾಕೋಬೋದು. ಇಲ್ಲಿ ಜೀರಿಗೆ ಹಾಕೊಳ್ಕತ್ತೀನಿ ರೀ. ಇಲ್ಲಿ ಒಂದೇ ಸ್ವಲ್ಪ ಚಿಟಕಿ ಆದಷ್ಟು ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲ ಸೇರಿಸ್ಕೋಬೋದು ರೀ. ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿನಿ. ಇಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕೊಳ್ಕತ್ತೀನಿ ರೀ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕೋಬೇಕ್ರಿ. ಎರಡು ಖಾಲಿ ಆಗ್ಯಾವ, ಹಾಗಾಗಿ ನಾವು ಹಾಕ್ತಾಯಿಲ್ಲ. ನೀವು ಮಾಡಿದ್ರಿ ಅಂದ್ರೆ ಹಾಕೋರಿ, ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಹಾಕೋರಿ. ನಾನು ಇದಿಷ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ನೋಡ್ರಿ ಇಲ್ಲಿ ಚಟ್ನಿ ನಾನು ಹರ್ಕೊಂಡು ಬಂದೆ, ಸಿಂಪಲಾಗಿ ಚಟ್ನಿ ಹರ್ಕೊಂಬಂದೆ. ಸೂಪರಾಗಿ ಅದ್ರಿ ಇದು, ಹಸಿ ಎಲ್ಲ ಹಾಕಿ ಅರಿತೇವಲ್ರಿ, ಸೂಪರಾಗಿ ಬರ್ತದೆ ಇದು. ಇಲ್ಲಿ ಇಡಮ್ರಿ. ಇವಾಗ ಸ್ವಲ್ಪ ಹೆಸರಿಗೆ ಇಡಮ್ರಿ ಇಡ್ಲಿ ಮಾಡ್ಲಿಕ್ಕೆ. ಗ್ಯಾಸ್ ಹಚ್ಚಿ ನಾ ಇಡ್ಲಿ ಪಾತ್ರೆ ಇಟ್ಕೊಂಡು ನೋಡ್ರಿ, ಇಲ್ಲಿ ನೀರು ಹಾಕ್ಕೊಂಡು ಇಡ್ಲಿ ಪಾತ್ರೆಗ ಇದು ಸ್ವಲ್ಪ ನೀರು ಕುದಿಲ್ರಿ, ಕುದಿಯೋಣ ಅವಾಗ ಹಾಕಂಬ್ರಿ ಇಡ್ಲಿ. ನೋಡ್ರಿ ಇಲ್ಲಿ ರವೆ ನೆಂತದ, ಒಟ್ಟು ನೀರೆಲ್ಲ ನಾವೇನು ಹಾಕಿರೋಂಥ ಮೊಸರೆಲ್ಲ ರವೆ ಮತ್ತು ಅವಲಕ್ಕಿ ಹೀರ್ಕೊಂಡಾದ್ರೆ ಒಟ್ಟು. ಈಗ ಇದಕ್ಕೆ ಸಬ್ಬಸ್ಗೆ ತೊಗೊಂಡಿದ್ರೆ ಒಂದು ಕಪ್ ಆ ಸಬ್ಬಸ್ಗೆ ಮಿಕ್ಸ್ ಮಾಡ್ಕೊಳ್ಕತ್ತೀನಿ. ಇದಕ್ಕೆ ಕೊತ್ತಂಬರಿ ಅದು ಹಾಕ್ಕೋಬೇಕ್ರಿ. ಕೊತ್ತಂಬರಿ ಖಾಲಿ ಆಗ್ಯದ, ಹಾಗಾಗಿ ನಾ ಕೊತ್ತಂಬರಿ ಹಾಕ್ತಾಯಿಲ್ಲ. ಇದು ನೀಟಾಗಿ ಕಲಸ್ಕೊಂಡು ತೊಗೊಳ್ರಿ. ಇದಕ್ಕೆ ನೀರು ಹಿಡಿತದೆ ರೀ, ಗಟ್ಟಿ ಭಾಳ ಅದ ರೀ, ನೀರು ಹಿಡಿತದೆ. ನಾವಾಗಿ ಹೇಳೋದಿನಲ್ರಿ, ಇದೇ ಮೊಸರು ತೊಗೊಂಡು ಬಟ್ಲದಾಗೆ ಸ್ವಲ್ಪ ನೀರು ತೊಗೋತೀನಿ ಅಂತೇಳಿ ಅದ್ರಾಗೆ ನಾನು ನೀರು ತೊಗೊಂಡಿನಿ ರೀ. ನೀರು ಹಾಕೊಳ್ಕತ್ತೀನಿ. ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೊತೀನಿ ರೀ. ನೋಡಿರಿ ಇದನ್ನು ಇಷ್ಟು ಕಲಸ್ಕೊಂಡಿನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಮೇನ್ ಹಾಕೋದಪ್ಪ ಅಂದ್ರೆ ನಾವು ಅರದಿಟ್ಕೊಂಡಿವಲ್ರಿ ಚಟ್ನಿ ಕಾಣಿಸ್ತಾ ಇರ್ಬೋದು, ಅರದಿಟ್ಕೊಂಡಿವಲ್ರಿ. ಈ ಚಟ್ನಿನ ಒಂದು ಸ್ವಲ್ಪ ತೊಗೋತೀನಿ ರೀ ನಾ ಇದ್ರಾಗ. ನೋಡಿರಿ ಒಂದಿಷ್ಟು ತೊಗೋತೀನಿ, ಒಂದಿಷ್ಟು ಆದ್ರೆ ಸಾಕ್ರಿ. ಈಗ ನಾನು ಕಡಿಮೆ ಪ್ರಮಾಣದಾಗ ಮಾಡ್ಲಕತ್ತೀನಲ್ರಿ, ಹಾಗಾಗಿ ಸ್ವಲ್ಪ ತೊಗೊಳ್ಕತ್ತೀನಿ. ಜಾಸ್ತಿ ಮಾಡ್ಕೊಳ್ಳೋರಿದ್ರೆ ಜಾಸ್ತಿ ತೊಗೊಳೋದ್ರಿ. ಇದು ಕೊಬ್ಬರಿ ಹರ್ಕೊಂಡು ಬಂದಿದ್ದು ಚಟ್ನಿ ಈ ರವಾಕ್ಕೆ ಹಾಕ್ಲಕತ್ತೀನಿ ರೀ. ಈ ರವಾಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಸ್ವಲ್ಪ ಮಾಡೋದ್ರದಿಂದ ನಾನು ಸ್ವಲ್ಪ ಹಾಕ್ಕೊಂಡಿನಿ. ನೀವು ಏನಾರು ಜಾಸ್ತಿ ಮಾಡಪ್ಪಲ್ಲಿ ಇತ್ತಂದ್ರೆ ಜಾಸ್ತಿ ಹಾಕೋರಿ, ಯಾಕಂದ್ರೆ ಭಾರಿ ಸಕ್ಕತ್ತು ಬರ್ತಾವ್ರಿ ಇಡ್ಲಿ, ತಿನ್ನಕ್ಕೆ ಭಾಳ ಸೂಪರ್ ಟೇಸ್ಟ್ ಆಗ್ತಾವೆ. ಹಾಗಾಗಿ ಹೇಳಿದೆ ನಾನು ಚಟ್ನಿ ನಾನು ಇವಾಗ ಸ್ವಲ್ಪ ಮಾಡ್ಕೊಂಡಿನಿ ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡಿನಿ. ಇದಕ್ಕೆ ಇನ್ನೂ ನೀರು ಹಿಡಿತದ್ರಿ, ನೀರು ಹಾಕೋತೀನಿ ರೀ. ನೋಡಿ ಅಷ್ಟಾದ್ರೆ ಸಾಕ್ರಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಮೆಂತ್ಯ ಇವೆಲ್ಲ ತಿನ್ಬೇಕಾದ್ರೆ ಬಾಯಿ ಸಿಗ್ತಾವ್ರಿ. ಟೇಸ್ಟ ಸೂಪರ್ ಟೇಸ್ಟ್ ಆಗ್ತಾವೆ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ. ಇದು ಇವಾಗ ಒಂದು ಇಡ್ಲಿ ಪಾತ್ರೆಗೆ ಹಾಕೊಂಡ್ರಿ. ಇಡ್ಲಿ ಪ್ಲೇಟ್ ತೊಗೊಂಡಿನಿ ರೀ. ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಕೊಳಮ್ರಿ, ಇಲ್ಲಾಂದ್ರೆ ಅಂಟ್ಕೋತಾವ್ರಿ. ಮತ್ತು ಈ ಇಡ್ಲಿ ಪಾತ್ರೆ ಮ್ಯಾಗ ಕೆಲವೊಬ್ಬರು ಕಾಟನ್ ಬಟ್ಟೆ ಕೂಡ ಹಾಕ್ತಾರೆ, ಕಾಟನ್ ಬಟ್ಟೆ ಕೂಡ ಹಾಕೋಬೋದು. ನಾ ಕಾಟನ್ ಬಟ್ಟೆ ಹಾಕಲ್ಲಲ್ರಿ, ಹಾಗಾಗಿ ನಾ ಇದಕ್ಕೆ ಒಂಚೂರು ಎಣ್ಣೆ ಹಚ್ಕೊಂಡು ಹಾಕೋತೀನಿ ರೀ. ನೋಡಿರಿ ಈ ಥರ ಎಣ್ಣೆ ಹಚ್ಕೊಂಡು ಎರಡೂ ಪ್ಲೇಟಿಗೆ ನೀಟಾಗಿ ಎಣ್ಣೆ ಹಚ್ಕೊಂಡು ಹಾಕಂಬ್ರಿ. ಕಾಯಿ ಚಟ್ನಿ ಒಟ್ಟಿಗೆ ರವೆ ಮತ್ತು ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡಿರೋ ಇದು ಇಡ್ಲಿ ಸೂಪರಾಗಿರ್ತದೆ ರೀ. ನೀವು ಮಾಡಿ ನೋಡಿರಿ, ಸಖತ್ತಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದ್ರಿ ಇದು. ನೋಡಿತಾ ಎರಡಕ್ಕೂ ಎಣ್ಣೆ ಹಚ್ಕೊಂಡಿನಿ. ಇವಾಗ ಎರಡಕ್ಕೂ ಸ್ವಲ್ಪ ಹಾಕೊಳ್ಳೋದು. ನೋಡಿರಿ ಇದಕ್ಕೆ ಹಾಕೊಳ್ಕತ್ತೀನಿ ರೀ ನಾನು. ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಇಡ್ಲಿ ಸೂಪರಾಗಿ ಬರ್ತದೆ ರೀ.
ಸಬ್ಬಸಿಗೆ ಸೊಪ್ಪು ಒಂದೇ ಅಲ್ಲ, ಮೆಂತ್ಯ ಪಲ್ಯನೂ ಹಾಕೋಬೋದು, ಪಾಲಕನೂ ಹಾಕೋಬೋದು ರೀ ರುಬ್ಬಿಬಿಟ್ಟು. ಮತ್ತು ಯಾವುದೇ ಪಲ್ಯ ಹಾಕೊಂಡು ಮಾಡಿದ್ರೂ ಸಖತ್ತಾಗಿ ಬರ್ತದೆ. ಮೆಂತ್ಯ ಪಲ್ಯಗಂಕ ತುಂಬ ಟೇಸ್ಟ್ ಆಗ್ತದೆ ರೀ. ಸಬ್ಬಸಿಗೆನೂ ಹಾಗೆ ತುಂಬ ಸೂಪರಾಗಿ ಆಗ್ತದೆ ರೀ. ನೋಡಿರಿ ಈ ಥರ ನಾನು ಎಲ್ಲನೂ ಹಾಕ್ಕೊಂಡೆ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟ್ನು ತುರಿದು ಹಾಕ್ಕೋಬೋದು, ಮತ್ತು ಬೀಟ್ರೂಟ್ನು ತುರಿದು ಹಾಕ್ಕೋಬೋದು. ನಿಮಗೆ ಏನೆಲ್ಲ ತರಕಾರಿ ಇಷ್ಟ ಅದೆಲ್ಲ ನಾವು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಸೂಪರ್ ಆಗ್ತದೆ ರೀ. ಇದನ್ನು ಇವಾಗ ಸಬ್ಬಸಿಗೆ ಸೊಪ್ಪಿಂದ ರವೆ ಇಡ್ಲಿ ಮತ್ತು ಅವಲಕ್ಕಿ ಮಾಡಿ ತೋರ್ಸಕತ್ತೀನಿ. ಇದು ಇವಾಗ ನೀರು ಕುದಿಲಿಕ್ಕತ್ತದ. ಕುಕ್ಕರ್ ಪಾತ್ರೆದಾಗ ಒಯ್ದಿಡಮ್ಮ. ನೋಡ್ರಿ ಇಲ್ಲಿ ನೀರು ಕುದಿಯಕತ್ತದ. ಇವಾಗ ಒಂದೊಂದಾಗಿ ಈ ಥರ ಇಟ್ಬಿಡಮ್ಮ. ಇವಾಗ ಇದನ್ನು ಇಟ್ಟು ಮುಚ್ಚಿಬಿಡೋಣ. ಒಂದು 10 ನಿಮಿಷ ಸಾಕ್ರಿ ಇದು ಬೇಯ್ಲಿಕ್ಕೆ. ಅಲ್ಲಿಂದ ಬೆಂದ್ಬಿಡ್ತದೆ. ಒಂದು 10 ನಿಮಿಷ ಇದು ಕುದ್ಲಿಕ್ಕೆ ಇಟ್ಬಿಡಮ್ಮ. ಚಟ್ನಿ ನಾನು ಒಂದು ಬಟ್ಲದಾಗ ತೊಗೊಂಡೀನಿ ರೀ. ಒಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಇದಕ್ಕೆ ಭಾಳ ಗಟ್ಟಿಯಾಗಿತ್ತಲ್ಲ ರೀ, ಹಾಗಾಗಿ ನೀರು ಹಾಕ್ಕೊಂಡೀನಿ. ಚಟ್ನಿ ಮಾತ್ರ ಸೂಪರ್ ಬಂದದ್ರಿ. ಈ ಚಟ್ನಿಗೆ ಹುರ್ಗಡ್ಲೆ ಮತ್ತು ಹಸಿ ಎಲ್ಲ ಹಾಕೋದ್ರದಿಂದ ಸೂಪರಾಗಿ ಬರ್ತದೆ ಇದು ಚಟ್ನಿ. ನೀವು ಹಸಿ ಎಲ್ಲ ಹಾಕಿ ಒಂದು ಚಟ್ನಿ ಅರದು ನೋಡ್ರಿ, ಸೂಪರ್ ಡೂಪರ್ ಆಗಿರ್ತದೆ ರೀ. ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊತೀನಿ ರೀ. ನಾನಿಲ್ಲಿ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡೇನಿ ರೀ. ಸ್ವಲ್ಪ ಅದು ಎಣ್ಣೆ ಒಂದು ಸ್ವಲ್ಪ ಕಾಯಿಲ್ರಿ. ಎಣ್ಣೆ ಕಾಯ್ದದ್ರಿ. ಇಲ್ಲಿ ನೋಡಿರಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೆಂತ್ಯದ ಕಾಳು ಮೂರೂ ನಾನು ಎಣ್ಣೆಗೆ ಹಾಕ್ಕೊಳ್ಕತ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಹಾಕ್ಕೊಂಡೀನಿ. ಇದೇನಪ್ಪ ಇದು ಮೆಂತ್ಯ ಎಷ್ಟದೇ ಬಳಸ್ತಾಳ ಅಂತೀರಿ. ಮೆಂತ್ಯ ಒಳ್ಳೇದು ನೋಡಿರಿ ಆರೋಗ್ಯಕ್ಕೆ. ಹಾಗಾಗಿ ಎಲ್ಲದಕ್ಕೂ ಜಾಸ್ತಿ ಮೆಂತ್ಯ ಬಳಸ್ತೀನಿ ರೀ. ಇಡ್ಲಿ ಮಾಡಬೇಕಾದ್ರೂ ಕೂಡ ನಾ ಇಡ್ಲಿ ನೆನೆ ಇಡುವಾಗ ಉದ್ದಿನ ಬೇಳೆಗ ಮೆಂತ್ಯ ಹಾಕಿ ಇಡ್ತೀನಿ. ದೋಸೆಗೂ ಕೂಡ ಮೆಂತ್ಯ ಹಾಕ್ತೀನಿ ರೀ. ಅಲ್ಲಿ ಜೀರಿಗೆ ಹಾಕ್ಕೊಂಡೀನಿ. ಇವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಅದು ಚಟಪಟ ಅಂತ ಸಿಡಿಲಿ, ಅವು ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಇಡ್ತೀನಿ ರೀ. ಆಮ್ಯಾಗ ಒಯ್ದು ಚಟ್ನಿ ಹಾಕೊಂಬ್ರಿ. ಇದು ಆಯ್ತು ನೋಡಿರಿ. ಇವಾಗ ಇದು ತೆಗೆದು ಒಯ್ದು ಇವಾಗ ಚಟ್ನಿಯಾಗ ಹಾಕ್ಕೊಳಮ್ರಿ. ಇಲ್ಲೇನು ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ, ಅದಕ್ಕೆ ಹಾಕ್ಕೊತೀನಿ ರೀ. ಆಯ್ತು, ಚಟ್ನಿ ರೆಡಿ ಆಯ್ತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದ್ರೆ ಸಕ್ಕತ್ತಾತಿತ್ತು. 2 ಖಾಲಿ ಆಗ್ಯದ್ರಿ, ತರಲಿಲ್ಲ. ಹಾಗಾಗಿ ನಾನು ಇರೋದ್ರಲ್ಲೇ ಸಿಂಪಲಾಗಿ ಚಟ್ನಿ ಮಾಡ್ಕೊಂಡೀನಿ. ನೋಡಿರಿ ಸೂಪರಾಗಿ ಬಂದದ್ರಿ ಚಟ್ನಿ. ಅದರಲ್ಲಿ ಇದು ಇವಾಗ ರೆಡಿ ಆಯ್ತು ನೋಡಿರಿ. ವಾವ್, ಸಕ್ಕತ್ತಾಗಿ ಬಂದವ್ರಿ. ಇಲ್ಲೊಂದು ಚಮಚ ಥರ ಚುಚ್ಚಿ ನೋಡೋಣ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಚ್ಚಿಬಿಡಮ್ರಿ. ನೋಡಿರಿ ಇದು ರೆಡಿ ಆಯ್ತು. ಇವಾಗ ಇದನ್ನು ತಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೆಳಗಿಳಿಸಿ ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ಇದು ನೋಡಿರಿ ನಾನು ಕೆಳಗಿಳಿಸ್ಕೊಂಡೀನಿ. ಇವು ಒಂದು ಸ್ವಲ್ಪ ತಣ್ಣಗಾಲ್ರಿ, ಭಾಳ ಬಿಸಿ ಅವ. ಬಿಸಿ ಇರ್ಲಕ್ಕಾಗಿ ತೊಗೊಂಡ್ರೆ ಅಂಟುಗೋತಾವ ಪ್ಲೇಟಿಗೆ. ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ತೀನಿ ರೀ. ಆಮ್ಯಾಗ ತೆಗೆದು ತೋರಿಸ್ತೀನಿ ರೀ. ಇವಾಗ ಇವು ಸ್ವಲ್ಪ ತಣ್ಣಗಾಗ್ಯಾವ ರೀ. ತೊಗೊಳಮ್ರಿ ನೀವು. ನೋಡಿರಿ ಒಂದು ಸ್ವಲ್ಪ ತಣ್ಣಗಾಗ್ಯಾವ. ಒಂದು ಸ್ವಲ್ಪ ತಣ್ಣಗಾದ ಬಳಕೆ ತೊಗೋಬೇಕು ನೀವು. ಇಲ್ಲಪ್ಪ ಅಂದ್ರೆ ಅಂಟ್ಕೊಂಡ್ಬಿಡ್ತಾವೆ. ಬಿಸಿ ಇರ್ಲಕ್ಕಾಗಿ ತೊಗೊಂಡಿವಿ ಅಂದ್ರೆ. ಇನ್ನೂ ಸ್ವಲ್ಪ ಸುಡ್ಲಕ್ಕತ್ತಾವ. ನೀವು ಸೂಪರಾಗಿ ಬಂದವ್ರಿ, ಸಕ್ಕತ್ತಾಗಿ ಬಂದವ್ರಿ. ಇಡ್ಲಿ ಮಾತ್ರ ತಿಂತಾ ಇರ್ಬೇಕಾದ್ರೆ ಆ ಸಬ್ಬಸಿಗೆ ಸೊಪ್ಪಿನ ಘಮ ಬಾಯಾಗ ಗಮ್ ಹತ್ತಿರ್ತದ್ರಿ. ಅಷ್ಟು ಸೂಪರಾಗಿ ಬಂದದ. ಈ ಪ್ಲೇಟಿಗೆ ತೊಗೋತೀನಿ ರೀ. ನಾನು ಇದರಲ್ಲಿ ಈ ಪ್ಲೇಟಿಗೆ ತೆಗೆದು ಇಡ್ತೀನಿ. ಒಂದು ಸ್ವಲ್ಪ ಬಿಸಿ ಇರ್ಲಕ್ಕಾಗೆ ತೊಗೊಂಡೇವಂದ್ರೆ ಅಂಟ್ಕೊಳ್ಳೋ ಚಾನ್ಸ್ ಐತ್ರಿ. ಪ್ಲೇಟಿಗೆ ಒಂದು ಸ್ವಲ್ಪ ತಣ್ಣಗಾಗನ ತೊಗೊಳಮ್ರಿ. ಈ ತಣ್ಣಗಾಗ್ಯಾವ ನಾನು ತೊಗೊಳ್ಕತ್ತೀನಿ ನೋಡಿರಿ. ತಣ್ಣಗಾಗಿ ತಣ್ಣಗಾದ್ಬಿಟ್ಟು ತೆಗ್ದೇವಂದ್ರೆ ಪ್ಲೇಟಿಗೆ ಅಂಟಂಗಿಲ್ಲ ರೀ. ಬೇಗನೆ ಉಚ್ಚಿ ಬರ್ತಾವ್ರಿ ಪ್ಲೇಟಿಂದ ಸ್ವಲ್ಪ ತಣ್ಣಗೈತಂದ್ರೆ. ಇವಾಗ ನೋಡಿರಿ ಇದೊಂದು ಪ್ಲೇಟ್ ತೊಗೊಂಡೇನ. ಅಲ್ಲಿ ಇನ್ನೊಂದು ಪ್ಲೇಟ್ ಐತಿ. ಇಲ್ಲಿ ಇನ್ನೊಂದು ಪ್ಲೇಟ್ ಆಗ್ತದೆ ರೀ. ನಾನು ಇದಿಷ್ಟು ಹಾಕ್ತೀನಿ ರೀ. ಅದು ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ರೀ, ಹಾಗಾಗಿ ಅದನ್ನು ನಾನು ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಕೊಂಡೆ. ಇವಾಗ ಇದು ಇನ್ನೊಂದು ಪ್ಲೇಟ್ ಐತಲ್ಲ ರೀ, ಇದು ತೊಗೊಳ್ಕತ್ತೀನಿ ನೋಡಿರಿ. ಇದನ್ನು ಒಂದು ಸ್ವಲ್ಪ ತಣ್ಣಗಾಗ್ಯದ ರೀ. ನೋಡಿರಿ ಈ ಥರ ಸ್ವಲ್ಪ ತಣ್ಣಗಾದ್ರೆ ಸಾಕು, ನೀಟಾಗಿ ಬರ್ತದೆ ರೀ. ಸಬ್ಬಸಿಗೆ ಸೊಪ್ಪಿಂದ ಮಾಡಿರುವಂಥ ಇಡ್ಲಿ ನೋಡಿರಿ ಸೂಪರ್ ಡೂಪರ್ ಆಗ್ಯದ ರೀ. ತಿಲ್ಲಕ್ಕೆ ಮಾತ್ರ ಭಾರಿ ಸಖತ್ತಾಗಿ ಹತ್ಲಿಕ್ಕತ್ತದ ನೋಡಿರಿ. ಹೆಂಗೆ ಬಂದವ ನಮ್ಮ ಸಬ್ಬಸಿಗೆ ಸೊಪ್ಪಿನ ಇಡ್ಲಿ ಅಂತ ಹೇಳ್ರಿ. ನೋಡಿರಿ ಸೂಪರಾಗಿ ಬಂದದ. ನಾ ಸೋಡಾ ಅದೇನು ಬಳಸಿಲ್ಲ ರೀ. ಇದಕ್ಕೆ ಸೋಡಾ ಅದು ಹಾಕೋ ಅಗತ್ಯನೇ ಇಲ್ಲ.
ಹಾಗೇನೆ ಮಾಡ್ಕೋಬೋದು. ಸೂಪರಾಗಿ ಬರ್ತದೆ, ಮಿದುವಾಗಿ ಬರ್ತದೆ ನೋಡಿರಿ. ರೆಡಿ ಐತೆ ನೋಡಿರಿ. ಅಲ್ಲಿ ಇನ್ನೊಂದು ಪ್ಲೇಟ್ ಆಗ್ತದೆ ಅದು ಅಷ್ಟೇ. ನನ್ನ ಮಕ್ಕಳು ಬಂದಾರೀಗ ಸಾಲಿಂದ, ಬಿಸಿ ಬಿಸಿ ಚಟ್ನಿ, ಇದು ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ತಿಂತಾರೆ ರೀ. ನೋಡಿರಿ ಹೆಂಗೆ ಬಂದಾವ ಅಂತ ಹೇಳ್ರಿ. ನೋಡಿರಿ, ನಾ ಇಲ್ಲಿ ಒಂದು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಹೆಂಗೆ ಬಂದದಂತ ಹೇಳ್ರಿ. ಸೂಪರಾಗಿ ಬಂದದ. ಸಬ್ಬಸಿಗೆ ಹೆಂಗೆ ಕಾಣಕತ್ತವ ನೋಡಿರಿ. ಒಳಗೆ ಸಬ್ಬಸಿಗೆ ಸೊಪ್ಪ ಗಮ್ಮ ಅಲ್ಲಕತ್ತವ ನೋಡಿರಿ. ಈ ಥರ ಚಟ್ನ್ಯಾಗ ಅದ್ದಿ ತಿಂತಾ ಇದ್ರೆ ಆಹಾ ಸೂಪರ್ ನೋಡಿರಿ. ಸೂಪರಾಗಿ ಬಂದದ ನೋಡಿರಿ. ಇದು ನೋಡಿರಿ, ಇದು ಸಬ್ಬಸಿಗೆ ಸೊಪ್ಪು ಅವಲಕ್ಕಿ ರವೆ ಹಾಕಿ ಮಾಡಿರೋವಂಥ ಇಡ್ಲಿ ಮತ್ತು ಸಿಂಪಲಾಗಿ ಮಾಡಿರೋವಂಥ ಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.